ಪ್ರತಿಯೊಂದು ಕತ್ತಲೆಯಿಂದ ಒಂದು ರಹಸ್ಯ ಇದೆ. ಇದು ಮಿಸ್ಟರಿ ಕನ್ನಡ ಸ್ಟೋರೀಸ್. ಜಿಂಗ್ಜೌ ದ್ವೀಪದತ್ತ ಗಮನ ಹರಿಸೋಣ. ಆಗ್ನೇಯ ಏಷ್ಯಾದ ಭಯಾನಕ ಚಿತ್ರಗಳು ಸಾಮಾನ್ಯವಾಗಿ ಜಾನಪದ ಕಥೆಗಳು ಮತ್ತು ಧರ್ಮದ ಮೇಲೆ ಕೇಂದ್ರೀಕರಿಸುತ್ತವೆ. ಆದರೆ ಈ ಚಿತ್ರವು ಸಾಂಪ್ರದಾಯಿಕ ಶೈಲಿಯನ್ನು ಬಿಟ್ಟು ನಾಣ್ಯ ಶೈಲಿಯ ಭಯಾನಕ ಕಥೆಯ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ. ಉಷ್ಣವಲಯದ ಮಳೆಕಾಡಿನಲ್ಲಿ ಸ್ಥಳದಲ್ಲೇ ಚಿತ್ರೀಕರಿಸಿದ ಈ ಚಿತ್ರವು ಭಯದ ಹೆಚ್ಚು ವಾಸ್ತವಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮಲೇಷ್ಯಾದಲ್ಲಿ ಒಂದು ಸಣ್ಣ ದ್ವೀಪವಿದೆ. ಅದು ದೂರದಿಂದ ನೋಡಲು ತಲೆಬುರುಡೆಯಂತೆ ಕಾಣುತ್ತದೆ. ದಂತಕಥೆಯ ಪ್ರಕಾರ 200 ವರ್ಷಗಳ ಹಿಂದೆ ಅಲ್ಲಿ ಸ್ಥಳೀಯರ ಗುಂಪೊಂದು ವಾಸವಾಗಿತ್ತು. ಆದರೆ ರಾತ್ರೋರಾತ್ರಿ ಆ ಗ್ರಾಮಸ್ಥರೆಲ್ಲರೂ ದಿಢೀರೆಂದು ಕಣ್ಮರೆಯಾದರು. ಒಬ್ಬ ಕ್ರೂರ ಮಾಟಗಾತಿಯು ಎಲ್ಲರನ್ನೂ ಕೊಂದಳು ಎಂದು ಕೆಲವರು ಹೇಳುತ್ತಾರೆ. ಆದರೆ ಇಂದಿಗೂ ಆ ಗ್ರಾಮಸ್ಥರ ಅವಶೇಷಗಳು ಪತ್ತೆಯಾಗಿಲ್ಲ. 200ಕ್ಕೂ ಹೆಚ್ಚು ವರ್ಷಗಳು ಕಳೆದಿದ್ದು ಅವರು ದ್ವೀಪ ಪ್ರವೇಶಿಸುತ್ತಿದ್ದಂತೆ ಲಿಲಿ ಎಂಬ ಹುಡುಗಿಗೆ ಒಂದು ಸುಂದರವಾದ ಪಕ್ಷಿ ಕಾಣುತ್ತದೆ. ಆ ಸುಂದರವಾದ ಹಾರ್ನ್ಬಿಲ್ನ ಫೋಟೋಗಳನ್ನು ತೆಗೆದುಕೊಳ್ಳಲು ಲಿಲಿ ಅದನ್ನು ಹಿಂಬಾಲಿಸಿ ಕಾಡಿನೊಳಗೆ ಓಡುತ್ತಾಳೆ. ಆಕೆಯ ಸ್ನೇಹಿತರು ಲಿಲಿಯ ಬಗ್ಗೆ ಚಿಂತಿಸಿ ಆಕೆಯನ್ನು ಹಿಂಬಾಲಿಸುತ್ತಾರೆ. ತಾವು ಕಾಡಿನೊಳಗೆ ಇನ್ನಷ್ಟು ಆಳಕ್ಕೆ ಹೋಗುತ್ತಿದ್ದೇವೆ ಎಂಬ ಅರಿವು ಅವರಿಗಿರಲಿಲ್ಲ. ಅವರು ನಿಂತಾಗ ಅಲ್ಲಿ ಕೈ ಬಿಟ್ಟ ಹಳ್ಳಿಯೊಂದು ಕಾಣುತ್ತದೆ. ಅದು ಭಯಾನಕ ಮತ್ತು ವಿಚಿತ್ರವಾಗಿತ್ತು. ಆದರೆ ಧೈರ್ಯಶಾಲಿ ಇನಾಯ್ ಇಂತಹ ಮೂಢನಂಬಿಕೆಗಳನ್ನು ನಂಬುವುದಿಲ್ಲ ಎಂದು ನಿರಾಕರಿಸಿದನು. ಅವನು ಹಗ್ಗವನ್ನು ಹರಿದು ಹಾಕಿದನು ಮತ್ತು ಏನೂ ಆಗದಿರುವುದನ್ನು ನೋಡಿ ಉಳಿದವರು ಅವನನ್ನು ಹಿಂಬಾಲಿಸಿ ಒಳಗೆ ಹೋದರು. ಅವರು ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಬೇಕಾಗಿದ್ದರಿಂದ ಅವರು ಒಂದು ಶಿಥಿರವಾದ ಮನೆಯನ್ನು ಕಂಡು ಅದನ್ನು ಬೇಗನೆ ಸ್ವಚ್ಛಗೊಳಿಸಿ ಅಲ್ಲಿಯೇ ಇರಲು ನಿರ್ಧರಿಸಿದರು. ಎಚ್ಚರಗೊಂಡ ಮಾರ್ಕ್ ಹೊರಗೆ ನೋಡಿದಾಗ ಗಾಳಿಯಿಲ್ಲದೆ ಬಾಗಿಲು ಚಲಿಸುತ್ತಿರುವುದನ್ನು ಕಂಡನು. ಯಾರೋ ಒಳಗೆ ಬಂದಂತೆ ಭಾಸವಾಯಿತು. ಮಾರ್ಕ್ಗೆ ಬೆವತು ಹೋಯಿತು. ಧೈರ್ಯದಿಂದ ಹೊರಗೆ ಹೋಗಿ ನೋಡಿದಾಗ ಕಾಡಿನಿಂದ ವಿಚಿತ್ರವಾದ ಹೊಗೆಯ ಸುರುಳಿ ಏರುತ್ತಿತ್ತು. ಅದು ಕಾಡಿನ ಒಂದು ವಿಶಿಷ್ಟ ವಿದ್ಯಮಾನವೆಂದು ಮಾರ್ಕ್ ಭಾವಿಸಿದನು. ಎಲ್ಲರೂ ಮಲಗಿದ್ದರಿಂದ ಅವರನ್ನು ಎಬ್ಬಿಸದೆ ಬಾಗಿಲು ಮುಚ್ಚಿ ತನ್ನ ಹಾಸಿಗೆಗೆ ಹಿಂದಿರುಗಿದನು. ಒಂದು ಶಬ್ದ ಕೇಳಿ ದಿಗ್ಭ್ರಮೆಗೊಂಡ ಕೆಲ್ಲಿ ಅದರ ಮೂಲವನ್ನು ನೋಡಲು ತಿರುಗಿದಾಗ ವಿಚಿತ್ರ ಸನ್ನಿವೇಶಕ್ಕೆ ಸಾಕ್ಷಿಯಾದನು. ಅವನ ಸ್ನೇಹಿತರೆಲ್ಲರೂ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ನೇರವಾಗಿ ಕುಳಿತಿದ್ದರು. ಕೆಲ್ಲಿ ಅವರನ್ನು ಕೂಗಿದರು. ಅವರು ಪ್ರತಿಕ್ರಿಯಿಸಲಿಲ್ಲ. ನಂತರ ಒಬ್ಬೊಬ್ಬರಾಗಿ ಅವರು ಮತ್ತೆ ಮಲಗಿದರು. ಈ ದೃಶ್ಯವು ಕೆಲ್ಲಿಯನ್ನು ಭಯಭೀತಗೊಳಿಸಿತು. ಅವರನ್ನು ಎಬ್ಬಿಸಬೇಕೇ ಎಂದು ಆತ ಹಿಂಜರಿಯುತ್ತಿದ್ದಾಗ ದೂರದಿಂದ ಒಂದು ಶೋಕಭರಿತ ಕೂಗು ಕೇಳಿಸಿತು. ಅವನು ಆ ಶಬ್ದದ ಕಡೆಗೆ ಹೊರಗೆ ಹೋದಾಗ ಒಂದು ಗುಂಪು ಗ್ರಾಮಸ್ಥರು ಅಳುತ್ತಿದ್ದ ಮಹಿಳೆಯೊಬ್ಬಳನ್ನು ಸುತ್ತುವರಿದಿರುವುದನ್ನು ಕಂಡನು. ಆಕೆ ನೆಲದ ಮೇಲೆ ಮಲಗಿದ್ದ ತನ್ನ ಗಂಡನಾಗಿ ಕಾಣುವ ವ್ಯಕ್ತಿಯನ್ನು ಹಿಡಿದುಕೊಂಡಿದ್ದಳು. ದುಃಖದಿಂದ ಕಣ್ಗೆಟ್ಟ ಆಕೆಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅಸಹಾಯಕಳಾಗಿ ನೆಲದ ಮೇಲೆ ಕುಳಿತುಕೊಂಡಳು. ಕೆಲ್ಲಿ ಕೊನೆಯದಾಗಿ ನೋಡಿದಾಗ ದ್ವೇಷದಿಂದ ತುಂಬಿದ ಆ ಮಹಿಳೆ ದುಷ್ಟ ಮಾಟಗಾತಿಯಾಗಿ ಮಾರ್ಪಟ್ಟಿದ್ದಳು. ಕೆಲ್ಲಿ ಎಚ್ಚರಗೊಂಡಾಗ ಅವನು ಮತ್ತೆ ತನ್ನ ಸ್ಥಳಕ್ಕೆ ಬಂದಿದ್ದನು ಮತ್ತು ಮುಂಜಾನೆಯ ಹಿಂದಿನ ರಾತ್ರಿ ನಡೆದದ್ದು ಕೇವಲ ದುಸ್ವಪ್ನವಿರಬಹುದು, ಆದರೆ ಇದು ಇಲ್ಲಿಯೇ ನಡೆದಿರಬೇಕು ಎಂದೆನಿಸಿತು. ಅವರ ಒಪ್ಪಂದದಂತೆ ಒಂದು ರಾತ್ರಿ ಮಾತ್ರ ಉಳಿದಿದ್ದರಿಂದ ಸ್ನೇಹಿತರು ಹೊರಡಲು ಸಿದ್ಧರಾಗಿ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದರು. ಅವರನ್ನು ಕರೆದುಕೊಂಡು ಹೋಗುವ ದೋಣಿಗಾಗಿ ಕಾಯುತ್ತಿದ್ದಾಗ ಲಿಲ್ಲಿ ತನ್ನ ಫೋನ್ನ ಆಲ್ಬಂನಲ್ಲಿ ಒಂದು ಹೊಸ ವಿಚಿತ್ರ ಫೋಟೋವನ್ನು ಆಕಸ್ಮಿಕವಾಗಿ ನೋಡಿದಳು. ಆ ಫೋಟೋದಲ್ಲಿ ಹಿಂದಿನ ರಾತ್ರಿ ಅವರೆಲ್ಲರೂ ಹಾಸಿಗೆಯಲ್ಲಿ ಅಚ್ಚುಕಟ್ಟಾಗಿ ಮಲಗಿದ್ದರು. ಆ ಫೋಟೋ ತೆಗೆದವರು ಯಾರು? ಈ ಫೋಟೋವನ್ನು ನೋಡಿ ಮೂವರಿಗೂ ಭಯವಾಯಿತು. ತಾವು ನಿದ್ರಿಸುತ್ತಿದ್ದಾಗ ಯಾರು ರಹಸ್ಯವಾಗಿ ಫೋಟೋ ತೆಗೆದಿದ್ದಾರೆ? ಕೆಲ್ಲಿ ಹಿಂದಿನ ರಾತ್ರಿ ಕಂಡ ಕನಸಿನ ಬಗ್ಗೆ ಇಬ್ಬರಿಗೂ ಹೇಳಿದಳು. ಸಂಜೆಯಾದರೂ ಅವರನ್ನು ಕರೆದುಕೊಂಡು ಹೋಗುವ ದೋಣಿ ಬರಲೇ ಇಲ್ಲ. ಅವರೊಂದಿಗೆ ಪಣ ಕಟ್ಟಿದವರು ಅವರನ್ನು ಇನ್ನೊಂದು ದಿನ ದ್ವೀಪದಲ್ಲಿ ಇರಿಸಲು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ದರು ಎಂದು ತಿಳಿದು ಬಂತು. ಅವರು ಸಮಯಕ್ಕೆ ಸರಿಯಾಗಿ ಸುರಕ್ಷಿತವಾಗಿ ಹೊರಟಿದ್ದರೆ ಏನೂ ಆಗುತ್ತಿರಲಿಲ್ಲ. ಆದರೆ ನಂತರ ಅವರಿಗೆ ಕೆಲವು ಗಲಾಟೆ ಮಾಡುವವರು ಎದುರಾದರು. ಕೆಲ್ಲಿ ಮತ್ತು ಇತರರು ದ್ವೀಪದಲ್ಲಿ ಸಿಕ್ಕಿಬಿದ್ದಿದ್ದಾರೆಂದು ತಿಳಿದ ಮಾರ್ಗದರ್ಶಿಯ ಮುಖ ಮಂಕಾಯಿತು. ಅವನು ಕರೆ ಮಾಡಿದರೂ ಸಿಗಲಿಲ್ಲ. ತಕ್ರಿ ಕಳೆಯಲು ಮತ್ತೆ ಕೈಬಿಟ್ಟ ಹಳ್ಳಿಗೆ ಹಿಂದಿರುಗಿದರು. ಆದಾಗ್ಯೂ ಹಿಂದಿನ ರಾತ್ರಿ ನಡೆದ ಘಟನೆಯಿಂದಾಗಿ ಕೆಲ್ಲಿ ಎಲ್ಲರನ್ನೂ ಬೇರೆ ಸ್ಥಳಕ್ಕೆ ಕರೆದೊಯ್ದನು. ಮಧ್ಯರಾತ್ರಿಯಲ್ಲಿ ಅವರು ಮಾಟಗಾತಿಯ ಗಂಡನನ್ನು ಬಂಡೆಯ ಕೆಳಗೆ ಹೂಳಲಾಗಿರುವುದನ್ನು ಕಂಡರು. ನಂತರ ಇನಾಜುಮಾ ಬಂಡೆಯ ಮೇಲೆ ನೀರು ಹಾಕುತ್ತಿದ್ದಳು. ಮಾಟಗಾತಿಯ ಉಪಸ್ಥಿತಿಯನ್ನು ಗ್ರಹಿಸಿದ ಇನಾಜುಮಾ ತಕ್ಷಣ ಎಚ್ಚರಗೊಂಡಳು. ಅವಳು ಹೊರಡುವ ಮೊದಲೇ ಒಂದು ನಿಗೂಢ ಶಕ್ತಿ ಇನಾಜುಮಾವನ್ನು ಎತ್ತಿಕೊಂಡು ಹೋಯಿತು. ಮಾಯಾಳ ಮಾತುಗಳನ್ನು ಕೇಳಿದ ಗುಂಪು ತಕ್ಷಣ ಇನಾಜುಮಾಗಾಗಿ ಹುಡುಕಾಟ ಶುರು ಮಾಡಿತು. ಇಡೀ ಕಾಡಿನಲ್ಲಿ ಗಂಟೆಗಳ ಕಾಲ ಹುಡುಕಿದರೂ ಇನಾಜುಮಾ
ಸಿಗಲಿಲ್ಲ. ಇದು ನಿಷ್ಪ್ರಯೋಜಕ ಎಂದು ಅರಿತು ಅವರು ಶಿಥಿಲವಾದ ಮನೆಗೆ ಹಿಂದಿರುಗಿ ಯೋಚಿಸಲು ನಿರ್ಧರಿಸಿದರು. ಇನಾಜುಮಾ ಎಚ್ಚರಗೊಂಡಾಗ ಅವಳು ಒಂದು ಗುಹೆಯಲ್ಲಿ ಕಲ್ಲಿನ ಸ್ಲ್ಯಾಬ್ಗೆ ಕಟ್ಟಲ್ಪಟ್ಟಿದ್ದಳು. ಇನಾಜುಮಾ ಮಾಟಗಾತಿಯ ಗಂಡನನ್ನು ನಿಂದಿಸಿದಳು. ಮಾಟಗಾತಿ ಮಾತನಾಡುವುದಿಲ್ಲ. ಆಕೆ ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಇನಾಜುಮಾಳ ಕತ್ತನ್ನು ಸೀಳಿದಳು. ಇನಾಜುಮಾಳ ರಕ್ತವನ್ನು ಕುಡಿದ ನಂತರ ಮಾಟಗಾತಿಯು ಯುವಕಳಾಗಿ ಕಾಣಿಸಿದಳು. ಅವರು ಹಿಂದಿರುಗಿದಾಗ ಇನಾಜುಮಾಳ ಉಳಿದ ಭಾಗಗಳು ಅದೇ ಸ್ಥಳದಲ್ಲಿತ್ತು. ಲಾವೋಹೆ ಕಾಣೆಯಾಗಿದ್ದನು ಮತ್ತು ನೆಲದ ಮೇಲೆ ರಕ್ತದ ಕಲೆಯಿತ್ತು. ಮತ್ತೊಬ್ಬ ಸ್ನೇಹಿತ ಅಪಾಯದಲ್ಲಿದ್ದಾನೆ ಎಂದು ನೋಡಿ ಗುಂಪಿಗೆ ನಿಜವಾದ ಭಯ ಪ್ರಾರಂಭವಾಯಿತು. ಅವರು ತಪ್ಪಿಸಿಕೊಳ್ಳುವ ದೋಣಿ ಮರಳಿ ಬಂದಿದೆಯೇ ಎಂದು ನೋಡಲು ಬೀಚ್ಗೆ ಧಾವಿಸಿದರು. ಸ್ವಲ್ಪ ಸಮಯ ಕಾದ ನಂತರ ದೋಣಿ ಅಂತಿಮವಾಗಿ ಕಾಣಿಸಿತು. ಆದರೆ ಅವರು ಸುರಕ್ಷಿತವಾಗಿ ಹೋಗಬಹುದು ಎಂದು ಭಾವಿಸುತ್ತಿದ್ದಾಗಲೇ ಅದು ದಡವನ್ನು ತಲುಪುವ ಮೊದಲು ಸ್ಫೋಟಗೊಂಡಿತು. ದೋಣಿ ಸಂಪೂರ್ಣ ನಾಶವಾಯಿತು ಮತ್ತು ಸಹಾಯಕ್ಕೆ ಬಂದವರೆಲ್ಲರೂ ಸಮುದ್ರದಲ್ಲಿ ಸಾವನ್ನಪ್ಪಿದರು. ಅವರ ಭರವಸೆ ಕಳೆದು ಹೋಯಿತು ಮತ್ತು ಅವರು ಹತಾಶೆಯಲ್ಲಿ ಮುಳುಗಿದರು. ಕೆಲ್ಲಿ ಅವರು ಕೈಬಿಟ್ಟ ಗ್ರಾಮಕ್ಕೆ ಹಿಂದಿರುಗಿ ಮಾಟಗಾತಿಯನ್ನು ಹುಡುಕಲೇಬೇಕು, ಇಲ್ಲದಿದ್ದರೆ ತಮಗೆ ಎಂದಿಗೂ ಸುರಕ್ಷತೆ ಇಲ್ಲ ಎಂದು ಭಾವಿಸಿದನು. ಅವರು ಕಲ್ಲುಗಳ ರಾಶಿಯನ್ನು ತಲುಪಿದಾಗ ಕೆಲ್ಲಿಗೆ ತನ್ನ ಕನಸು ನೆನಪಾಯಿತು. ಮಾಟಗಾತಿಯ ಗಂಡನನ್ನು ಅಲ್ಲಿ ಹೂಳಲಾಗಿದೆ ಎಂದು ಆತ ಊಹಿಸಿದನು. ಅವರು ಮಣ್ಣನ್ನು ಅಗೆದರು ಮತ್ತು ನಿಜಕ್ಕೂ ಅಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿತು. ಕೆಲ್ಲಿ ಆ ಅಸ್ಥಿಪಂಜರವನ್ನು ಸ್ಪರ್ಶಿಸಿದ ತಕ್ಷಣ ಒಂದು ದೃಶ್ಯ ಆತನ ಮನಸ್ಸಿನಲ್ಲಿ ಮೂಡಿತು. ಮಾಟಗಾತಿ ಮತ್ತು ಅವಳ ಗಂಡ. ಆಕೆಯ ಗಂಡ ಹೊರಗಿನವನಾಗಿದ್ದರಿಂದ ಗ್ರಾಮಸ್ಥರು ಅವರ ಪ್ರೀತಿಯನ್ನು ವಿರೋಧಿಸಿದ್ದರು. ಸೇಡು ತೀರಿಸಿಕೊಳ್ಳಲು ಬಯಸಿದ ಮಹಿಳೆ ಗುಹೆಯಲ್ಲಿ ಇಡೀ ಹಳ್ಳಿಗೆ ಶಾಪ ನೀಡಿ ನಂತರ ಮಾಟಗಾತಿಯಾಗಿ ಮಾರ್ಪಟ್ಟಳು. ಆಕೆ ವೇಗವಾಗಿ ಮರವೊಂದನ್ನು ಹತ್ತಿದಳು ಮತ್ತು ಸ್ವಲ್ಪ ದೂರ ನಡೆದ ನಂತರ ಬಾಯಾರಿದ ಮಾರ್ಕ್ ನೀರಿಗಾಗಿ ಪಶ್ಚಿಮಕ್ಕೆ ಹೋದನು. ನೀರಿನಲ್ಲಿ ಒಂದು ಭಯಾನಕ ಮುಖ ಪ್ರತಿಫಲಿಸಿತು. ಆಗ ಮಾತ್ರ ಮಾಟಗಾತಿ ತಮ್ಮನ್ನು ರಹಸ್ಯವಾಗಿ ಹಿಂಬಾಲಿಸುತ್ತಿದ್ದಾಳೆಂದು ಅವರಿಗೆ ಅರಿವಾಯಿತು. ಕೆಲ್ಲಿ ಎಲ್ಲರಿಗೂ ಎಚ್ಚರಿಕೆಯಿಂದ ಇರಲು ಹೇಳಿ ಪ್ರಯಾಣ ಮುಂದುವರಿಸಿದರು. ಶೀಘ್ರದಲ್ಲೇ ಅವರು ಒಂದು ಜಲಪಾತವನ್ನು ತಲುಪಿದರು. ಇಲ್ಲಿ ಅನೇಕ ಬಂಡೆಗಳಿದ್ದವು. ಬಹುಶಃ ಗುಹೆ ಅವುಗಳ ನಡುವೆ ಅಡಗಿದೆ. ಆದರೆ ಒಂದು ನದಿ ಅವರ ದಾರಿಯನ್ನು ತಡೆದಿದ್ದರಿಂದ ಅವರು ನಡೆದುಕೊಂಡು ದಾಟಬೇಕಾಯಿತು. ನೀರಿಗೆ ಇಳಿದವರಿಗೆ ಮಾಟಗಾತಿ ಕೆಳಗೆ ಅಡಗಿಕೊಂಡಿದ್ದಾಳೆ, ಸಮಯಕ್ಕಾಗಿ ಕಾಯುತ್ತಿದ್ದಾಳೆ ಎಂದು ತಿಳಿದಿರಲಿಲ್ಲ. ಹಿಂದೆ ಇದ್ದ ಲಿಲಿ ನೀರಿಗೆ ಇಳಿದಳು. ಇದ್ದಕ್ಕಿದ್ದಂತೆ ಮಾಟಗಾತಿ ನೀರಿನಿಂದ ಹಾರಿ ಮಾರ್ಕ್ ಮೇಲೆ ಎರಗಿದಳು. ಮೊದಲು ಅವನನ್ನು ವಶಪಡಿಸಿಕೊಳ್ಳಲು ಬಯಸಿದರೂ ಅವನು ಬಲಶಾಲಿ ಮತ್ತು ನೀರಿನಲ್ಲಿ ಹೋರಾಡುತ್ತಿದ್ದರಿಂದ ಕಷ್ಟವಾಯಿತು. ಯಾರೂ ಪ್ರತಿಕ್ರಿಯಿಸುವ ಮೊದಲು ಮಾಟಗಾತಿ ಲಿಲಿ ಮತ್ತು ಮಾರ್ಕ್ ಅನ್ನು ಹಿಡಿದಳು. ಅವರು ಹಲವಾರು ಬಾರಿ ನೀರಿನಲ್ಲಿ ಮುಳುಗಿದರು, ಆದರೂ ಲಿಲಿಯನ್ನು ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ಬಾರಿ ಅವರ ಕಣ್ಣೆದುರೇ ಮಾಟಗಾತಿ ಮತ್ತೊಬ್ಬ ಸ್ನೇಹಿತನನ್ನು ಕರೆದುಕೊಂಡು ಹೋದಳು. ಭಯಗೊಂಡಿದ್ದ ಮಾಯಾ ಈಗಾಗಲೇ ಹಿಂಜರಿಯುತ್ತಿದ್ದಳು. ಆದರೆ ಅವರು ಮೊದಲು ದಾಳಿ ಮಾಡದಿದ್ದರು. ಮಾಟಗಾತಿ ಕೊನೆಗೆ ತಮ್ಮ ಮೇಲೆ ದಾಳಿ ಮಾಡುತ್ತಾಳೆ ಎಂದು ತಿಳಿದಿತ್ತು. ಸಾಯಲು ಕಾಯುವ ಬದಲು ಅವರು ಪಣಕ್ಕಿಡಲು ನಿರ್ಧರಿಸಿದರು. ರಾತ್ರಿ ಬೇಗನೆ ಆವರಿಸಿತು ಮತ್ತು ಅವರು ತಮ್ಮ ಕಾವಲು ಕಡಿಮೆ ಮಾಡಿದಾಗ ಇದ್ದಕ್ಕಿದ್ದಂತೆ ಏನೋ ಮಾಯಾಳ ಟೆಂಟ್ ಒಳಗೆ ನುಗ್ಗಿತು. ಟೆಂಟ್ ಇನ್ನೂ ಸ್ಥಿರವಾಗಿರುವುದನ್ನು ನೋಡಿ ಸ್ಯಾವೋ ಕೈ ಧೈರ್ಯದಿಂದ ಬಂದು ಟೆಂಟ್ನ ಬಾಗಿಲನ್ನು ಎತ್ತಿದನು. ಅವರ ಕಣ್ಣೆದುರೇ ಮಾಟಗಾತಿ ಮತ್ತೊಬ್ಬ ಸ್ನೇಹಿತನನ್ನು ಕರೆದುಕೊಂಡು ಹೋದಳು. ಮಾಯಾ ಎಚ್ಚರಗೊಂಡಾಗ ಆಕೆಯನ್ನು ಗುಹೆಗೆ ಕರೆದೊಯ್ಯಲಾಗಿತ್ತು. ಇತರರಂತೆ ಮಾಟಗಾತಿ ಆಕೆಯ ಕತ್ತನ್ನು ಸೀಳಿದಳು. ಕೆಲ್ಲಿ ಮತ್ತು ಇತರರು ಬೆನ್ನತ್ತಿ ಗುಹೆಗೆ ಬಂದರು ಮತ್ತು ಮಾಯಾ ಮಾಟಗಾತಿಯ ಕೈಯಲ್ಲಿ ಸತ್ತು ಹೋಗಿರುವುದನ್ನು ಕಂಡರು. ಮಾರ್ಕ್ ಮತ್ತು ಸಾವೋ ಕೈ ಕೋಪದಿಂದ ಅವಳ ಮೇಲೆ ಧಾವಿಸಿದರು. ಅವರ ಆಯುಧಗಳಿಂದ ಮಾಟಗಾತಿಯು ಗಾಯಗೊಂಡರು. ಅವಳ ಗಾಯಗಳು ಕಣ್ಣು ಮಿಟುಕಿಸುವಷ್ಟರಲ್ಲಿ ವಾಸಿಯಾದವು. ಈ ವೇಗದಲ್ಲಿ ಅವರಿಬ್ಬರೂ ಆಕೆಯನ್ನು ಸೋಲಿಸಲು ಸಾಧ್ಯವಿರಲಿಲ್ಲ. ಕೆಲ್ಲಿ ಒಂದು ಮರದ ಪೆಟ್ಟಿಗೆಯಲ್ಲಿ ಒಂದು ಗೊಂಬೆಯನ್ನು ಕಂಡಳು. ಕೆಲ್ಲಿ ಆಟಿಕೆ ತೆಗೆದುಕೊಂಡಿದ್ದನ್ನು ನೋಡಿ ಮಾಟಗಾತಿ ಮಾರ್ಕ್ನನ್ನು ಬಿಟ್ಟು ಆಕೆಯ ಮೇಲೆ ಹಾರಿದಳು. ಕೆಲ್ಲಿಯನ್ನು ಬೆನ್ನಟ್ಟುತ್ತಿರುವುದನ್ನು ನೋಡಿ ಮಾರ್ಕ್ ಮತ್ತು ಇತರರು ತಕ್ಷಣ ಮಾಟಗಾತಿಯನ್ನು ತಡೆಯಲು ಹೋದರು. ಕೋಪದಲ್ಲಿ ಮಾಟಗಾತಿ ಸ್ಯಾವೋ ಕೈಯ ಹೊಟ್ಟೆಯನ್ನು ಸೀಳಿದಳು. ಸಹಾಯ ಮಾಡಲು ಬಂದ ಮಾರ್ಕ್ನ ಕತ್ತನ್ನು ಸೀಳಲಾಯಿತು. ಕೆಲ್ಲಿ ಗೊಂಬೆಯೊಂದಿಗೆ ಓಡಿಹೋದಳು. ಅವಳು 200 ವರ್ಷಗಳ ಹಿಂದೆ ಮಾಟಗಾತಿ ಮತ್ತು ಅವಳ ಗಂಡ ವಾಸಿಸುತ್ತಿದ್ದ ಶಿಥಿಲವಾದ ಮನೆಗೆ ಓಡಿಹೋದಳು. ಮಾಟಗಾತಿ ತಕ್ಷಣ ಅವಳನ್ನು ಹಿಡಿದು ಕೋಪದಿಂದ ಕೆಲ್ಲಿಯನ್ನು ಹಿಡಿದು ಉಸಿರುಗಟ್ಟಿಸಿ ಕೊಲ್ಲಲು ಪ್ರಯತ್ನಿಸಿದಳು. ಈ ನಿರ್ಣಾಯಕ ಕ್ಷಣದಲ್ಲಿ ಕೆಲ್ಲಿ ಮಾಟಗಾತಿಯ ಗಂಡನ ಮಾತುಗಳನ್ನು ಅನುಕರಿಸಿದಳು. ಆ ಪರಿಚಿತ ಮಾತುಗಳನ್ನು ಕೇಳಿ ಕೋಪದಲ್ಲಿದ್ದ ಮಾಟಗಾತಿ ನಿಧಾನವಾಗಿ ಶಾಂತವಾಗಿ ಮತ್ತೆ ಮಾನವ ರೂಪಕ್ಕೆ ಮರಳಿದಳು. ಕೆಲ್ಲಿಯ ಮಾತುಗಳಿಂದ ಪ್ರಭಾವಿತಳಾಗಿ ಮಾಟಗಾತಿ ತನ್ನ ದ್ವೇಷವನ್ನು ತ್ಯಜಿಸಿದಳು. ಆಕೆ ಬಲವಾಗಿ ಕೆಲ್ಲಿಯನ್ನು ಸರೋವರಕ್ಕೆ ತಳ್ಳಿದಳು. ತನ್ನ ಕೈಯಲ್ಲಿದ್ದ ಗೊಂಬೆಯನ್ನು ನೋಡುತ್ತಾ ಮಾಟಗಾತಿ ಮತ್ತು ಕೆಲ್ಲಿ ಒಟ್ಟಿಗೆ ಬೂದಿಯಾದರು.
ನೀರಿನಲ್ಲಿ ಬಿದ್ದ ಕೆಲ್ಲಿಯನ್ನು ಒಂದು ಕೈ ರಕ್ಷಿಸಿತು. ಆಕೆ ಪ್ರಜ್ಞೆ ಮರಳಿ ಪಡೆದಾಗ ಅವಳ ಸ್ನೇಹಿತರೆಲ್ಲರೂ ಅವಳ ಸುತ್ತಲೂ ಇರುವುದನ್ನು ಕಂಡಳು. ಅವಳು ದ್ವೀಪವನ್ನು ಪ್ರವೇಶಿಸುವ ಹಿಂದಿನ ಸಮಯಕ್ಕೆ ಹಿಂದಿರುಗಿದ್ದಳು. ಆಕೆ ಲಿಲಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಈ ಹಿಂದೆ ನಡೆದ ಎಲ್ಲವೂ ಒಂದು ಕನಸಿನಂತೆ ಭಾಸವಾಯಿತು. ಕತ್ತಲೆಯಲ್ಲಿ mystery.